ಬೆಂಗಳೂರು. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಕೊಡೋಕೆ ಕರ್ನಾಟಕ ಲೆಕ್ಕಾಚಾರ ಹಾಕಿದೆ. ಇನ್ನು ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಸೂತ್ರ ನೀಡಿದ ಕರ್ನಾಟಕ ಮೇಕೆದಾಟುವಿನಲ್ಲಿ ಕಟ್ಟಲಾದ ಅಣೆಕಟ್ಟಿನಿಂದ ತಮಿಳುನಾಡಿಗೆ ಮಾಸಗಳ ಲೆಕ್ಕಾಚಾರದಲ್ಲಿ ನೀರು ಬಿಡಲು ಸಹಾಯವಾಗುವುದೆಂದು ಕರ್ನಾಟಕದ ಲೆಕ್ಕಾಚಾರ. ದಶಕಗಳಿಂದಲೂ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತೆ ತಮಿಳುನಾಡು ಸರ್ಕಾರಗಳು ವಿವಾದ ಎಬ್ಬಿಸ್ತಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ಶಾಶ್ವತ ಪರಿಹಾರದ ಸೂತ್ರವನ್ನ ಕರ್ನಾಟಕ ನೀಡಿದೆ. ಆದ್ರೆ ಇದನ್ನ ತಮಿಳುನಾಡು ಒಪ್ಕೋಬೇಕು ಅಷ್ಟೇ. ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಂಡೇ ಒಪ್ಕೋತಾರೆ. ಅವ್ರಿಗೆ ಕಾವೇರಿ ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಈಗ ನಮ್ಮ ಕರ್ನಾಟಕ ಹೇಗೋ ಒಂದು ಕಾವೇರಿ ನೀರು ಸಿಗೋ ತರ ಮಾಡ್ತಿದಾರಲ್ಲ, ಇದಕ್ಕೆ ಒಪ್ಕೊಳ್ಳೇಬೇಕು. ಈಗಾಗ್ಲೇ ಕರ್ನಾಟಕ ಸರ್ಕಾರ ಮೇಕೆದಾಟ್ನಲ್ಲಿ ಅಣೆಕಟ್ಟೊಂದನ್ನ ನಿರ್ಮಾಣ ಮಾಡಲು ನಿರ್ಧಾರ ಮಾಡಿದೆ. ಈಗಾಗ್ಲೇ ಅದಕ್ಕೆ ಕರ್ನಾಟಕದ ಸಚಿವ ಸಂಪುಟದ ಅನುಮೋದನೆಯೂ ಸಿಕ್ಕಿದೆ. ಬಿಡಿ, ಇದು ಆಗ್ಲೇ ಹಳೆ ವಿಚಾರ. ಆದ್ರೆ ಅಲ್ಲಿ ಅಣೆಕಟ್ಟು ನಿರ್ಮಾಣದಿಂದ ತಮಿಳುನಾಡಿಗೆ ಮಾಸಗಳ ಲೆಕ್ಕಾಚಾರದಲ್ಲಿ ನೀರು ಬಿಡಲು ಸಾಧ್ಯವಾಗತ್ತೆ. ತಿಂಗಳ ಲೆಕ್ಕದಲ್ಲಿ ನೀರು ಬಿಡಲು ಈಗಾಗಲೇ ಕಾವೇರಿ ನ್ಯಾಯಾಧಿಕರಣವು ಸೂಚಿಸಿರೋದನ್ನ ಪಾಲಿಸಲು ಅನುಕೂಲವಾಗುತ್ತೆ. ಅಲ್ಲದೆ ಮೇಕೆದಾಟ್ನಲ್ಲಿ ಕಟ್ಟಲಾಗುವ ಅಣೆಕಟ್ಟು 65 TMC ನೀರಿನ ಸಾಮರ್ಥ್ಯ ಹೊಂದಿದ್ದು ಕೃಷ್ಣಸಾಗರ ಅಣೆಕಟ್ಟಿಗಿಂತನೂ ದೊಡ್ಡದಾಗಿರುತ್ತೆ. ಸುಮಾರು 6,000 ಕೋಟಿ ವೆಚ್ಚದಲ್ಲಿ 5,000 ಎಕರೆ ಭೂಭಾಗವನ್ನ ಆಕ್ರಮಿಸಿಕೊಳ್ಳುವ ಈ ಅಣೆಕಟ್ಟು ನಿರ್ಮಿಸಿದ್ರೆ ಇದು ಭವಿಷ್ಯದಲ್ಲಿ ಉತ್ತಮವಾಗಿ ಮಳೆಯಾದ ವರ್ಷದಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಯಾವುದೇ ತಕರಾರು ಇರದು ಅಂತ ಕರ್ನಾಟಕ ಹೇಳಿದೆ. ಆದ್ರೆ ಈ ಯೋಜನೆ ಸಾಧ್ಯವಾಗೋದು ತಮಿಳುನಾಡು ಒಪ್ಪಿದ್ರೆ ಮಾತ್ರ. ಇಷ್ಟು ವರ್ಷ ಕಾವೇರಿಗಾಗಿ ಗಲಾಟೆ ನಡೀತಿದ್ದ ಹಿನ್ನೆಲೆಯಲ್ಲಿ ಈಗ ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಸರ್ಕಾರ ಏನೋ ಒಂದು ಪರಿಹಾರ ಕಂಡು ಹಿಡಿದಿದೆ. ಇದಕ್ಕೆ ತಮಿಳುನಾಡು ಸರ್ಕಾರ ಯಾವುದೇ ರೀತಿ ತಕರಾರಿಲ್ಲದೆ ಒಪ್ಕೊಂಡ್ಬಿಟ್ರೆ ಕಾವೇರಿ ಗಲಾಟೆಗೆ ಒಂದು ಮುಕ್ತಿ ಸಿಗತ್ತೆ. ನೋಡೋಣ ಏನಾಗತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳ್ಸೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗೆ ನೀವೇನ್ ಮಾಡಬೇಕು? ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು.